ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾ ಶೇಖರ ಪಾರಾಯಣ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರು ಲಾವಲ ತರಾತರ, ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರು ಲಾವಲ ತರಾತರ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಅದ್ಭುತವಾಗಿರ್ತಕ್ಕಂಥ ಎಷ್ಟೋ ಕಥೆಗಳನ್ನು ನಾನು ಹೇಳ್ಕೊಂಡು ಬಂದಿದ್ದೀನಿ. ಇವತ್ತು ಒಂದು ಗುರುವಿನ ಆಶೀರ್ವಾದ, ದತ್ತಪ್ರಭುವಿನ ಆಶೀರ್ವಾದ ನಿಮ್ಮ ಜೊತೆಗಿದ್ದರೆ ನೀವು ಪ್ರಪಂಚದಲ್ಲಿ ಎಂಥವರನ್ನು ಗೆಲ್ಲಬಹುದು, ಎಂಥ ಮಹಾನ್ ತಪಸ್ವಿ ಆದ್ರೂ ನೀವು ಗೆಲ್ಲಬಹುದು ಅನ್ನೋದಕ್ಕೆ ಜೀವಂತ ಜ್ವಲಂತ ಸಾಕ್ಷಿ ನಾನು. ಓಕೆ, ಸೊ ಈ ಒಂದು ವಾರದಿಂದ ಸುಮಾರು ಒಂದು ದೇವಸ್ಥಾನಗಳಿಗೆ, ಸುಮಾರು ಕ್ಷೇತ್ರಗಳಿಗೆ ಹೋಗಿ ನಾನು ಬಂದಿದ್ದೀನಿ. ಸೊ ಇಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಗುರುವಿನ ಕೃಪಾಶೀರ್ವಾದ ನನ್ನ ಹಿಂದೆ ಇದ್ದರೆ ನಾನು ಎಂತಹದನ್ನು ಜಯಿಸ್ಕೊಂಡು ಬರ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಆ ದತ್ತಪ್ರಭುವಿನ ಮುಂದೆ ಒಂದು ನಾನು ಸಂಕಲ್ಪ ಮಾಡಿಕೊಂಡು ಜಸ್ಟು ಒಂದು ಹೂವನ್ನು ನಾನು ಮಹಾರಾಜರ ಪಾದಕ್ಕೆ ಅರ್ಪಣೆ ಮಾಡಿ, ನಾನು ಹೋಗ್ತಾ ಇರ್ತಕ್ಕಂಥ ಯಾತ್ರೆಗಳಲ್ಲಿ ಸದೈವವಾಗಿ ನನ್ನ ಹಿಂದೆ ನೀವಿರಬೇಕು ಅನ್ನೋದನ್ನು ಒಂದು ಸಂಕಲ್ಪ ಮಾಡಿಕೊಂಡು, ಇನ್ನೊಂದು ಸಾರಿ ಕೇಳ್ಕೊಳ್ಳಿ, ನಾನು ಮಾಡುವಂಥ ಯಾತ್ರೆ ಹಿಂದೆ ನೀವು ಸದೈವವಾಗಿ ಇರಬೇಕು ನನ್ನ ಹಿಂದೆ ಅಂತ ಸಂಕಲ್ಪ. ಇಷ್ಟೇ, ನಾನು ಅದು ಆಗಲಿ ಇದು ಆಗಲಿ ನೋ, ನಾನು ಎಲ್ಲಿ ಹೋಗ್ತೀನೋ ನನ್ನ ಹಿಂದೆ ನೀವು ಹಿಂಬಾಲಿಸಬೇಕು. ನಿಮ್ಮ ಆಶೀರ್ವಾದ, ನಿಮ್ಮ ಕೃಪಾಶೀರ್ವಾದ, ನಿಮ್ಮ ಶಕ್ತಿ ನನಗೆ ಕರುಣಿಸಬೇಕು ಅಂಥೇಳಿ ಪ್ರಭುವಿನ ಮುಂದೆ ಒಂದು ಹೂವನ್ನು ಇಟ್ಟು ನಾನು ಸಾಕ್ತೀನಿ. ಪ್ರಪ್ರಥಮವಾಗಿ ಒಂದು ಘಟನೆ, ಒಂದು ಇಂಪಾರ್ಟೆಂಟ್ ಘಟನೆ ಫಸ್ಟು ಅದನ್ನು ಹೇಳಿ ಆಮೇಲೆ ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಗುರುಪೂರ್ಣಿಮೆ ಕಾರ್ಯಕ್ರಮ ಮುಗಿದ ನಂತರ ನಾನು ಗಾಣಗಾಪುರಕ್ಕೆ ಹೋಗಿ ಬರ್ತೀನಿ. ಗಾಣಗಾಪುರಕ್ಕೆ ಹೋಗಿ ಬಂದ ನಂತರ ನಾನು ಹುಬ್ಬಳ್ಳಿಗೆ ನಾನು ಹೋಗಿರ್ತೀನಿ. ಸೊ ಅವು ಯಾವುದೋ ಒಂದು ಕಾರಣಾಂತರದಿಂದ ನಾನು ಹುಬ್ಬಳ್ಳಿಗೆ ಹೋಗಿರ್ತೀನಿ. ಹುಬ್ಬಳ್ಳಿಗೆ ಹೋದಾಗ ತುಂಬ ಆತ್ಮೀಯರವರು, ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಕೂಡ. ಸೊ ಅವರು ತಮ್ಮ ಮನೆಗೆ ನನ್ನನ್ನು ಕರ್ಕೊಂಡು ಹೋಗಿ ತುಂಬ ಪ್ರೀತಿಯಿಂದ ಒಂದು ಅತಿಥಿ ಸತ್ಕಾರವನ್ನು ಮಾಡ್ತಾರೆ. ನಾನು ಅವ್ರ ಮನೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಭಸ್ಮ, ಗಂಧ ಮತ್ತು ಕುಂಕುಮ, ಅಂದರೆ ಈ ನಮ್ಮ ದೇವಸ್ಥಾನದಲ್ಲಿ ಸಿಗುವಂತಹ ಮುಖ್ಯವಾಗಿರ್ತಕ್ಕಂಥ ಪ್ರಸಾದ. ಅದನ್ನು ತಗೊಂಡು ಹೋಗ್ತೀನಿ. ಅವರ ಮನೆಯಲ್ಲಿ ಇರತಕ್ಕಂಥ ಸಮಸ್ಯೆ, ಸುಮಾರು ಒಂದು 6 ಜನ ಅದೊಂದು ಕುಟುಂಬ ಇದೆ. ಒಬ್ಬರ ಮಧ್ಯದಲ್ಲಿ ಇನ್ನೊಬ್ಬರು ಒಂದು ಅಂದರೆ ಅನ್ಸ್ಯಾಟಿಸ್ಫೈಡ್, ಅಂದರೆ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಅಂಥ ಒಂದು ವಾತಾವರಣ ಅವ್ರ ಮನೆಯಲ್ಲಿತ್ತು. ನಾನು ಫಸ್ಟು ಅವ್ರ ಮನೆಗೆ ನಾನು ಹೋದ ತಕ್ಷಣ ನನಗೆ ಕರ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಮಾತ್ರ ಹೃದಯದಿಂದ ನನಗೆ ಸ್ವಾಗತವನ್ನು ಕೋರಿ ಅವ್ರ ಮನೆಯಲ್ಲಿ ಸ್ನಾನ, ಪೂಜೆ ಎಲ್ಲವನ್ನು, ನನ್ನ ಅನುಷ್ಠಾನವನ್ನು ಎಲ್ಲ ಅವ್ರ ಮನೆಯಲ್ಲಿ ಮುಗಿಸಿ ನಾನು ಅಲ್ಲಿಂದ ಬೇರೆ ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅವರು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ನಾವು ಒಂದು ದಿವಸ ಅಲ್ಲೇ ಹಾಲ್ಟಿದ್ದು, ಮಾರನೇ ದಿವಸ ನಾವು ರಿಟರ್ನ್ ಬರ್ತೀವಿ. ರಿಟರ್ನು ಎಲ್ಲ ಅಂದರೆ ಭಸ್ಮದ ಪ್ಯಾಕೆಟು, ಅರಿಶಿಣದ ಪ್ಯಾಕೆಟು ಪ್ರತಿಯೊಂದು ನಾನು ಅವರ ಮನೆಯಲ್ಲೇ ಇಟ್ಟು ನಾನು ಹೋಗಿದ್ದೆ. ಹೋದಾಗ ಅವ್ರಿಗೆ ನಾನು ಹೋಗುವಾಗ ಜಸ್ಟು ಆ ಭಸ್ಮ ತಗೊಂಡು ಅಲ್ಲಿದ್ದಿರ್ತಕ್ಕಂಥವ್ರು ಎಲ್ರಿಗೂ ಹಣೆಗಿಟ್ಟು ನಾನು ಹೋಗಿದ್ದೆ. ವಾಪಸ್ಸು ಬಂದ ಮೇಲೆ ಯಾವ ಒಬ್ಬ ವ್ಯಕ್ತಿ ನನ್ನನ್ನು ಕಂಡ ಮೇಲೆ ಒಂಥರ ವಿಚಿತ್ರವಾಗಿ ನೋಡಿರ್ತಕ್ಕಂಥ ವ್ಯಕ್ತಿ ಬಂದು ನನ್ನ ಕಾಲಿಗೆ ಬೀಳ್ತಾರೆ. ಅವರು
ನಮ್ಮ ಕುಟುಂಬವನ್ನು ನೀವು ಒಂದು ಒಳ್ಳೆಯ ದಾರಿಯಲ್ಲಿ ತೆಗೆದುಕೊಂಡು ಹೋಗಿ ಗುರುಗಳೇ ಅಂಥೇಳಿ ಕಣ್ಣಲ್ಲಿ ನೀರು ತೆಗೆದು ಕಾಲು ಬೀಳ್ತಾರೆ. ಇಲ್ಲಿ ನಾನು 1 ತಿಂಗಳು 2 ತಿಂಗಳು 3 ತಿಂಗಳು 148 ದಿವಸ ಸತತವಾಗಿ ಗುರು ನಾಮಸ್ಮರಣೆಯನ್ನು ಇಟ್ಟುಕೊಂಡು ಹೃದಯಪೂರ್ವಕವಾಗಿ ಮಾಡಿರತಕ್ಕಂಥ ಭಸ್ಮ ಆ ಶಕ್ತಿಯನ್ನು ನನಗೆ ತುಂಬೋದಕ್ಕಾಗಲ್ಲ. ಅದು ನಾನು ಪ್ರಯತ್ನ ಮಾಡ್ಬೋದು. ಆ ಭಸ್ಮದಲ್ಲಿ ಶಕ್ತಿ ತುಂಬುವವರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದತ್ತ ಮಹಾರಾಜರು. ಓಕೆ, ಸೊ ಇಲ್ಲಿ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಆದರೆ ಫಲಾಫಲಗಳೆಲ್ಲವೂ ಆ ಭಗವಂತನ ಕೈಗೆಲೇನೆ. ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಏನೋ ಒಂದು ಪ್ರಯೋಗ ಆಗಲಿ ಅಥವಾ ಒಂದು ಸಿದ್ಧಿ ಸಾಧನೆ ಆಗಲಿ ಅದು ನಾವು ಪಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಒತ್ತಾಯಕ್ಕೆ ಭಗವಂತ ಒಲಿದು ಆಶೀರ್ವಾದ ಮಾಡೋದು ಅದು ಆ ಒಂದು ಗುರುವಿನ ಕೃಪೆ. ಸೊ ಇಲ್ಲಿ ನಾನು ಅವ್ರ ಮನೆಗೆ ಹೋಗ್ತೀನಿ, ಎಲ್ಲವನ್ನೂ ಮುಗಿಸ್ಕೊಂಡು ವಾಪಸ್ ಬರೋವಾಗ ಅವರು ಏನು ಹೇಳ್ತಾರೆ ಅಂದರೆ, ಗುರುಗಳೇ ನಿಮ್ಮ ಯೂಟ್ಯೂಬಲ್ಲಿ ನಾನು ಸುಮಾರು ವೀಡಿಯೋಗಳನ್ನು ನೋಡಿದ್ದೀನಿ, ಆದರೆ ನೀವು ನಿನ್ನೆ ಬಂದು ಹೋದ ಮೇಲೆ ತುಂಬ ಮನಸ್ಸಿನ ಸ್ಥಿತಿಗತಿ ನಮ್ಮದು ಬದಲಾಗಿದೆ. ಸೊ ನೀವು ನಮಗೆ ದಾರಿ ತೋರಿಸ್ಬೇಕು. ನಾನು ಏನೂ ಮಾಡಿಲ್ಲ ರೀ ಅವ್ರ ಮನೆಯಲ್ಲಿ, ಭಸ್ಮವನ್ನು ಅವ್ರ ಮನೆಯಲ್ಲಿ ಕೊಟ್ಟಿದ್ದಷ್ಟೇ. ಎಷ್ಟೊಂದು ವ್ಯತ್ಯಾಸ ಆಗಿದೆ ಅಂದರೆ ನಾನು ಅದನ್ನು ಅಷ್ಟಕ್ಕೆ ಬಿಡಲಿಲ್ಲ. ಮತ್ತೆ ಒಂದು 3-4 ದಿವಸ ಬಿಟ್ಟು ಅವರಿಗೆ ನಾನು ಫೋನ್ ಮಾಡಿದೆ, ನನ್ನನ್ನು ಯಾರು ಕರ್ಕೊಂಡು ಹೋಗಿದ್ದಾರೆ ಅವರು ಏನಂತ ಇದ್ದಾರೆ ಅಂದರೆ, ಗುರುಗಳೇ ಮದುವೆಯಾಗಿ ಒಂದು 28 ವರ್ಷ ಆಯಿತು ನಮ್ಮ ಮದುವೆಯಾಗಿ, ಆದರೆ ಇಷ್ಟೊಂದು ಬದಲಾವಣೆ ಆಗುತ್ತೆ ನಿಮ್ಮ ಭಸ್ಮದಿಂದ, ನೀವು ಕೊಟ್ಟಿರ್ತಕ್ಕಂಥ ಭಸ್ಮ ಪ್ರಸಾದದಿಂದ ಇಷ್ಟೊಂದು ವ್ಯತ್ಯಾಸ ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂದ್ರೆ ಅವರು. ಇಲ್ಲಿ ನಾನು ಬರೆದು ಕೊಡೋಕ್ಕಾಗಲ್ಲ ಬಾಂಡ್ ಪೇಪರ್ ಮೇಲೆ 100% ನಿಮ್ಗೆ ಒಳ್ಳೆಯದೇ ಆಗುತ್ತಪ್ಪ ನೀವು ಅಂಥೇಳಿ, ಆ ಥರ ಆಗಲ್ಲ ಅದು. ಯಾಕಂದರೆ ಅದನ್ನು ಎಲ್ಲವನ್ನ ಸೃಷ್ಟಿಕರ್ತರೆ ಅದನ್ನು ಸರಿ ಮಾಡಬೇಕಾಗತ್ತೆ, ನಾವಾಗಲ್ಲ. ಆದರೆ ಅವ್ರ ಬಾಯಿಂದ ಮಾತು ಕೇಳಿದಾಗ ನನಗೇನು ಅಂದ್ಕೊಂಡೆ ಅಂದರೆ, ಫಸ್ಟಿಗೆ ನಾನು ಮಾಡಿರ್ತಕ್ಕಂಥ ಸೇವೆ ಗುರುಗಳಿಗೆ ಅದು ಮುಟ್ಟಿದೆ. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ನಾನು ಮಾಡಿರ್ತಕ್ಕಂಥ ಸೇವೆ ಗುರುಗಳಿಗೆ ರೀಚ್ ಆಗಿದೆ ಅಷ್ಟೇ. ಇಲ್ಲಿ ಅನ್ಯಥಾ ಅದು ಹಂಗಾಯಿತು ಹಿಂಗಾಯಿತು ಅದು ವೇಸ್ಟ್, ಅದೆಲ್ಲವೂ ವೇಸ್ಟೇ. ಆದರೆ ಗುರುಗಳ ಕೃಪಾಶೀರ್ವಾದದಿಂದ ಆ ವ್ಯಕ್ತಿ ತುಂಬ ಖುಷಿಪಟ್ಟರು, ತುಂಬ ಆನಂದಪಟ್ಟರು. ಅವರಿಗೆ ಹೇಳಿರ್ತಕ್ಕಂಥ ಸೇವೆ ಗಂಡ ಹೆಂಡತಿ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಮಾಡ್ತೀನಿ ಅಂತಂದಾಗ ಫಸ್ಟ್ ಆಫ್ ಆಲ್ ಅವ್ರು ಖುಷಿ ಪಡ್ತಾರಿಲ್ಲ ಗೊತ್ತಾರೆ, ನಮಗೆ ಆನಂದ ಆಗುತ್ತೆ ಆ ಮಾತು. ಯಾಕಂದರೆ ನಾವು ಎಲ್ಲೋ ಕೂತ್ಕೊಂಡು ಹೇಳ್ತೀವಿ, ಅದು ಮುಖ್ಯ ಅಲ್ಲ ಅಲ್ಲಿ. ಆದರೆ ಎಷ್ಟರ ಮಟ್ಟಿಗೆ ಅದು ಫಲಪ್ರಾಪ್ತಿ ಆಗುತ್ತೆ, ಹೋಮದಲ್ಲಿರ್ತಕ್ಕಂಥ ಶಕ್ತಿ ಅಂಥದ್ದು, ಗಂಧದಲ್ಲಿರ್ತಕ್ಕಂಥ ಅಷ್ಟಗಂಧದಲ್ಲಿರ್ತಕ್ಕಂಥ ಅಷ್ಟಸಿದ್ಧಿ ಪ್ರಾಪ್ತಿಯಾಗುವಂಥ ನವನಾತ್ರ ಪ್ರಾಪ್ತಿಯಾಗುವಂಥ ಒಂದು ಆಶೀರ್ವಾದ ಆ ಒಂದು ಭಸ್ಮ ಗಂಧ ಅದರಲ್ಲಿದೆ. ನಿಜವಾಗಿ ಹೇಳ್ತೀನಿ, ಯಾರ್ಯಾರು ಭಸ್ಮವನ್ನು ತಳಿಸ್ಕೊಂಡಿದ್ದಾರೋ ಅವರಿಗೆ ಒಳ್ಳೆಯ ಒಂದು ಪಾಸಿಟಿವ್ ರಿಸಲ್ಟ್ ಇದೆ, ಅದರಲ್ಲಂತೂ ಸಂಶಯ ಇಲ್ಲ. ಸೊ ಇದು ಅವರವರ ಒಂದು ಅನುಭವದ ಮಾತುಗಳು. ಸೊ ಎಷ್ಟೋ ಇನ್ನೂ ವಿಡಿಯೋಗಳಿದ್ದಾವೆ. ಸೊ ಮುಂದಿನ ವಿಡಿಯೋ ನಾನು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಆ ವಿಡಿಯೋ ನಾನು ಕಡಿಮೆ ಅಂದರೂ ಒಂದು 20 ನಿಮಿಷದ ಅರ್ಧ ಗಂಟೆ ವಿಡಿಯೋ ಅದು. ಅದನ್ನು ಗುರುಗಳು ನನ್ನ ಜೊತೆ ಎಲ್ಲಿಗೆ ಬಂದರು, ಏನೇನಾಯಿತು ಎಲ್ಲವನ್ನು ತಿಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.